ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ಕುರಿತು ಮಂಗಳವಾರ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ, ಬಹುಜನ ದಲಿತ ಸಂಘರ್ಷ ಸಮಿತಿ, ಚಿಕ್ಕಬಳ್ಳಾಪುರ ರಾಜ್ಯ ಮುಖಂಡರು ಚಿಕ್ಕಬಳ್ಳಾಪುರ ವಾಪಸಂದ್ರದಿಂದ ಅಂಬೇಡ್ಕರ್ ಭವನದವರೆಗೂ ಮೆರವಣಿಗೆ ನಡೆಸಿದರು. ನವಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ. ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ BR ಅಂಬೇಡ್ಕರ್ ಭವನ, ಚಿಕ್ಕಬಳ್ಳಾಪುರ ನಗರದಲ್ಲಿ ಆಯೋಜಿಸಲಾಗಿತ್ತು. ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸಭೆಯಲ್ಲಿ ಭಾಗವಹಿಸಿದ ರಾಜ್ಯ ಮುಖಂಡರುಗಳು ಹೀಗಿದ್ದಾರೆ: ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ; ಎಂ ಗೋಪಿನಾಥ್ ರಾಷ್ಟ್ರೀಯ ಸಂಯೋಜಕರು, ಆಲ್ ಇಂಡಿಯಾ BSP; ಮಾರಸಂದ್ರ ಮುನಿಯಪ್ಪ ರಾಜ್ಯಾಧ್ಯಕ್ಷರು, ಆಲ್ ಇಂಡಿಯಾ BSP; ಆರ್ ಮುನಿಯಪ್ಪ ರಾಜ್ಯ ಸಂಯೋಜಕರು, ಆಲ್ ಇಂಡಿಯಾ BSP; HD ಬಸವರಾಜ್ ಮಾಜಿ ಶಾಸಕರು ಮತ್ತು ರಾಜ್ಯ ಸಂಯೋಜಕರು, ಆಲ್ ಇಂಡಿಯಾ BSP; ಬಿ ಮೋಹನ್ ರಾಜ್ ರಾಜ್ಯಾಧ್ಯಕ್ಷರು, RPI ಕರ್ನಾಟಕ; ಪುಟ್ಟರಾಜು ರಾಜ್ಯ ಸಂಘಟನಾ ಕಾರ್ಯದರ್ಶಿ, ಜನತಾ ಪಾರ್ಟಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ನವ ಕರ್ನಾಟಕ ನಿರ್ಮಾಣ ಆಂದೋಲನದ ಮುಖ್ಯ ಧ್ಯೇಯ 2028ರಲ್ಲಿ ದಿಲ್ಲಿ ಹೈಕಮಾಂಡ್ನಿಂದ ಮುಕ್ತವಾದ ಕರ್ನಾಟಕದ ಶ್ರೇಯೋಭಿವೃದ್ಧಿಗೆ ಬದ್ಧವಾದ ಪಕ್ಷವೊಂದರ ಮೂಲಕ ಕನ್ನಡ ಜನತೆಯು ತಮ್ಮ ನಾಡನ್ನು ತಾವೇ ಆಳಬೇಕೆಂಬುದು ನಮ್ಮೆಲ್ಲರ ಆಶಯ ಮತ್ತು ಪವಿತ್ರ ಧ್ಯೇಯವಾಗಿದೆ. ಈ ಧ್ಯೇಯವನ್ನು ಈಡೇರಿಸಲು ರೈತ ಬಾಂಧವರು, ದಲಿತ ಬಾಂಧವರು, ಕನ್ನಡ ಭಾಷಿಕ ಬಾಂಧವರು, ಅಲ್ಪಸಂಖ್ಯಾತ ಬಾಂಧವರು, ಕಾರ್ಮಿಕ ಬಾಂಧವರು, ಮಹಿಳಾ ಬಾಂಧವರು, ವಿದ್ಯಾರ್ಥಿ ಮತ್ತು ಯುವಜನ ಬಾಂಧವರೆಲ್ಲರೂ ಒಂದಾಗೋಣ ಬನ್ನಿ, ಜೈ ಕರ್ನಾಟಕ ಎಂದಿದ್ದಾರೆ. ಕಷ್ಟದಲ್ಲೆನ್ನುವ ದುಡುವನೆ ತ್ಯಾಗಿ ಸೃಷ್ಟಿ ನೇಮದೊಳಗವನೇ ಹೋಗಿ ಅನ್ನಿ ಕಾರ್ಯವ ಬಿಡನೆಂದು ರಾಜ್ಯ ಗಣತಿಸಲಿ ರಾಜ್ಯಗಳಲ್ಲಿ ಹಾರಲಿ ಗಾತುಗೆ ಮುಗುಡಗಳು ಮುಕ್ತಿಗೆ ಹಾಕಲಿ ಸೈನಿಕರೆಲ್ಲ ಮುಕ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಾಳಿತು ನಮ್ಮಿ ನಾಗರಿಕದ ಸಿರಿ ಮಣ್ಣು ನೇಗಿಲಿನಾಶ್ರಯದಿ ನೇಗಿಲ ಹಿಡಿದ ಕೈಯಾದ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಹರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಹೊನ್ನವನಿಯವನೋ
ಬಯಸದೆ ಅತಿ ಸುಖ ನೇಗಿಲ ಕುಲದೊಳಗಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಕರ್ನಾಟಕದಲ್ಲಿ ರಾಜಕಾರಣ ಕಲುಷಿತಗೊಂಡಿದೆ. ಕೆಲವು ವಂಶಗಳ ರಾಜಕಾರಣ, ಒಂದು ಕಡೆ ಅತಿ ಮಿತಿಮೀರಿದ ಭ್ರಷ್ಟಾಚಾರ ಮತ್ತು ಅನೀತಿ ದಿಕ್ಕಿನಲ್ಲಿ ನಡೀತಾ ಇದೆ. ಮತ್ತು ರಾಜ್ಯದ ಹಿತಾಸಕ್ತಿ ಯಾರಿಗೂ ಇಲ್ಲ. ದುಡಿಯೋ ಜನರ ಬಗ್ಗೆ ಗೌರವ ಇಲ್ಲ. ಓಟನ್ನು ಪಡಿತಕ್ಕಂಥ ಜಾಣ್ಮೆಯನ್ನು ಅವ್ರು ಕಲ್ತಿದ್ದಾರೆ. ಹೆಂಡ, ದುಡ್ಡು, ಜಾತಿ, ಧರ್ಮ ಹೇಳಿ. ಹೀಗಾಗಿ ಸೀಮಿತವಾದಂಥ ಜನ ಬಂಡವಾಳ ಹಾಕಿ ಬಂಡವಾಳವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ರಾಜಕಾರಣ ನಡೀತಾ ಇದೆ. ಇದನ್ನು ಹೊರತುಪಡಿಸಿ ಮತ್ತೇನಿಲ್ಲ. ಹಾಗಾಗಿ ನಾಡಿನ ಜನ ನಾಡು, ನುಡಿ, ಜಲ, ಗಡಿ ಎಲ್ಲದನ್ನು ಒಳಗೊಂಡಂಗೆ, ಜನರ ಹಿತಾಸಕ್ತಿಗಳನ್ನು ಒಳಗೊಂಡಂಗೆ ದುಡಿಯುವ ಜನರಿಗೆ ನ್ಯಾಯ ತಂದು ಕೊಡಲಿಕ್ಕೆ ಎಲ್ಲ ಚಳುವಳಿಗಳು ಸೇರಿ ಒಂದು ರಾಜಕೀಯ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನವ ಕರ್ನಾಟಕ ನಿರ್ಮಾಣಕ್ಕೆ ಬೇಕಾದಂಥ ಆಂದೋಲನದ ಚರ್ಚೆ ಆಗಿದೆ. ಅದರ ಪ್ರಣಾಳಿಕೆ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಈಗ ಕಾರ್ಯಕ್ರಮ ಪ್ರಾರಂಭ ಆಗಿದೆ. 2 ದಿನ ಆಗಿದೆ. ಇದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಈ ವಿಷಯವನ್ನು ಚರ್ಚೆ ಮಾಡ್ತಾ ನಂತರದಲ್ಲಿ ಬೃಹತ್ ರಾಜಕೀಯ ಸಮಾವೇಶಗಳನ್ನು ಮಾಡೋದ್ರ ಮೂಲಕ 28ರ ಚುನಾವಣೆಯನ್ನು ಟಾರ್ಗೆಟ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ಹೋರಾಟ ನಾವು ಅಂತಿಮ ಗುರಿಯನ್ನು ಮುಟ್ಟೋದಕ್ಕೆ ನಾವು ಎಲ್ಲ ಶಕ್ತರಾಗಿ ಕೆಲಸ ಮಾಡ್ತಾಯಿದ್ದೀವಿ.